TV, forever on fire. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ಕಾಕಿ ಕೈ ಸಿಗ್ತಾನೆ ಇದ್ದಾವೆ ಒಂದೊಂದು ಸಾಕ್ಷ್ಯಗಳು. ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಸಿಗ್ತಾ ಇರುವಂತ ಸಾಕ್ಷ್ಯಗಳಿಂದಾಗಿ ಈಗ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ ಖಾಕಿ ಪಡೆ. ಹತ್ಯೆ ಮಾಡಿದಂತ ಸ್ಥಳದಲ್ಲಿ ಪಾರ್ಟಿ ಮಾಡಿದ್ರು ಈ ಆರೋಪಿಗಳು. ಹತ್ಯೆಗೂ ಮುನ್ನ, ಹತ್ಯೆ ಆದ್ಮೇಲೂ ಕೂಡ ಪಾರ್ಟಿ ಮಾಡಿದ್ರು. ಸ್ಥಳದಲ್ಲಿದ್ದಂತಹ ಖಾಲಿ ಬಿಯರ್ ಬಾಟಲಿಗಳೇ ಈಗ ಮುಖ್ಯ ಸಾಕ್ಷಿಗಳು. ಬಿಯರ್ ಬಾಟಲಿಗಳ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಪತ್ತೆಯಾಗಿದೆ. ಬಾಟಲಿಗಳ ಮೇಲಿರುವುದು ಆರೋಪಿಗಳ ಫಿಂಗರ್ ಪ್ರಿಂಟೇ. ಹೀಗಾಗಿ ಪ್ರಬಲವಾಗಿ ಸಾಕ್ಷ್ಯ ಸಿಕ್ಕಿದೆ. ಈಗ ಸ್ಥಳದಲ್ಲಿದ್ದಂತಹ ಬಿಯರ್ ಬಾಟಲಿಗಳನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಬಿಯರ್ ಬಾಟಲಿಗಳ ಮೇಲೆ ಇರುವಂತ ಫಿಂಗರ್ ಪ್ರಿಂಟ್ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಆದ್ರಿಂದ ಕೊಲೆ ಕೇಸ್ನಲ್ಲಿ ಬಿಯರ್ ಬಾಟಲಿಗಳೇ ಈಗ ಪ್ರಮುಖ ಸಾಕ್ಷ್ಯವಾಗ್ತಾ ಇದ್ದಾವೆ. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈಗಾಗಲೇ ಒಂದೊಂದು ಸಾಕ್ಷ್ಯಗಳು ಕೂಡ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪ್ರಬಲವಾಗಿ ಸಿಗ್ತಾ ಇದ್ದಾವೆ. ಹೀಗಾಗಿ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಸದ್ಯಕ್ಕೀಗ ಬಿಯರ್ ಬಾಟಲಿಗಳು ಕೂಡ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗ್ತಾ ಇದ್ದಾವೆ. ಅವತ್ತಿನ ದಿನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡಿದ್ರು. ಆಗ ಬಿಯರ್ ಬಾಟಲಿಗಳನ್ನು ಕೂಡ ಬಳಸಿದ್ರು. ಅಂದ್ರೆ ಬಿಯರ್ ಕುಡಿದು ಆ ಬಾಟಲಿಗಳನ್ನು ಬಿಟ್ಟಿದ್ರಲ್ಲ, ಆ ಬಾಟಲಿಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರ ಫಿಂಗರ್ ಪ್ರಿಂಟ್ ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಅನ್ನ ಮ್ಯಾಚ್ ಮಾಡಲಾಗಿದೆ. ಈಗ ಆರೋಪಿಗಳ ಫಿಂಗರ್ ಪ್ರಿಂಟ್ ಅನ್ನು ಕೂಡ ತೆಗೆದುಕೊಂಡಿದ್ರು. ಆ ಬಾಟಲ್ಗಳ ಮೇಲೆ ಇದ್ದಂತ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಟೆಸ್ಟ್ಗೆ ಕಳುಹಿಸಿದ್ರು. ಈಗ ಆರೋಪಿಗಳದ್ದೇ ಫಿಂಗರ್ ಪ್ರಿಂಟ್ ಅಂತ ಪತ್ತೆಯಾಗಿದೆ. ಹಾಗಾದ್ರೆ ಅವತ್ತಿನ ಪಾರ್ಟಿ ದಿನ ಯಾರ್ಯಾರಿದ್ರು, ಜೊತೆಗೆ ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರು ಹೇಗೆ ಭಾಗಿಯಾಗಿದ್ರು, ಯಾರ್ಯಾರು ರೇಣುಕಾಸ್ವಾಮಿಗೆ ಯಾವ್ಯಾವ ರೀತಿ ಪೆಟ್ಟು ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಒಂದಷ್ಟು CCTV ಫುಟೇಜ್ ಕೂಡ ಬರಬೇಕಾಗಿದೆ. ಈಗಾಗಲೇ 70% ವರದಿಗಳು ಪೊಲೀಸರ ಕೈ ಸೇರಿದ್ದಾವೆ. ಇನ್ನೂ 30% ವರದಿಗಳಿಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ. ಜೊತೆಗೆ ಒಂದೊಂದು ಸಾಕ್ಷ್ಯ ಕೂಡ ಈಗ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಒಂದು ರೀತಿ ಕಂಟಕ ಆಗ್ತಾ ಇದೆ. ದರ್ಶನ್ಗೆ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಈಗ ಬಿಯರ್ ಬಾಟಲಿಗಳ ಮೇಲೆ ಇದ್ದಂತ ಫಿಂಗರ್ ಪ್ರಿಂಟ್ ಕೂಡ ಆರೋಪಿಗಳದ್ದೇ ಅನ್ನುವಂಥದ್ದು ಪತ್ತೆ ಆಗಿರೋದ್ರಿಂದ, ಜೊತೆಗೆ ಅವರು ಬಳಸಿದಂತ ವಾಹನಗಳ ಮೇಲೂ ಕೂಡ ಫಿಂಗರ್ ಪ್ರಿಂಟ್ ಇತ್ತಲ್ಲ, ಅದನ್ನು ಕೂಡ ಈಗಾಗಲೇ ಮ್ಯಾಚ್ ಮಾಡಲಾಗಿದೆ. ಮತ್ತೆ ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಇದ್ದಂತ ರಕ್ತದ ಕಲೆಗಳನ್ನ ತೆಗೆದುಕೊಂಡಿದ್ರು. ದರ್ಶನ್ ಅವತ್ತಿನ ದಿನ ಧರಿಸಿದಂಥ ಶರ್ಟ್ ಮತ್ತೆ ಪ್ಯಾಂಟ್ ಅನ್ನು ಕೂಡ ಲುಮಿನಲ್ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲೂ ರೇಣುಕಾಸ್ವಾಮಿ ರಕ್ತವೇ ದರ್ಶನ್ ಅವರು ಧರಿಸಿದಂಥ ಬಟ್ಟೆ ಮೇಲೆ ಇದ್ದಿದ್ದಂತು ಅಂತ ಕೂಡ ಪತ್ತೆಯಾಗಿದೆ. ಹೀಗಾಗಿ ಒಂದೊಂದು ಸಾಕ್ಷ್ಯಗಳು ಕೂಡ ಈಗ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಸಿಗ್ತಾ ಇರೋದ್ರಿಂದ ದರ್ಶನ್ಗೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾ ಇದೆ. ಅವತ್ತಿನ ದಿನ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆಯ್ತಲ್ಲ, ಜೂನ್ 8ನೇ ತಾರೀಕು, ಅವತ್ತಿನ ದಿನ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ, ರೆಸ್ಟೋರೆಂಟ್ನಲ್ಲಿ ಇವರೆಲ್ಲರೂ ಕೂಡ ಪಾರ್ಟಿ ಮಾಡಿದ್ರು. ಆ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಬಿಯರ್ ಕುಡಿದಿದ್ರು. ಆ ಬಿಯರ್ ಬಾಟಲ್ಗಳ ಮೇಲೆ ಇದ್ದಂತ ಫಿಂಗರ್ ಪ್ರಿಂಟ್ ಈಗ ಆರೋಪಿಗಳದ್ದೇ ಅನ್ನೋದು ಕೂಡ ಸಾಕ್ಷ್ಯ ಸಿಕ್ಕಿದೆ. ಈತ